ಹಲೋ ಬಾಯ್ಸ್, ನಾನು ನಿಮ್ಮ ಪವನ್ ಪ್ರೋ. ಸೊ ಈಗ ಇದು ಆವಳಹಳ್ಳಿ ಕೆರೆ. ನಾವು ಇದಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿ ಅಂದರೆ ಬ್ಲೂ ವಾಟರ್ಸ್, ಮನೆ ಹತ್ರನೇ ಇರೋದು. ಈ ಸೈಕಲಲ್ಲಿ ಬ್ಲೂ ವಾಟರ್ಸು ಆಫ್ ರೋಡ್ ಎಲ್ಲ ಇದೆ. ಚೆನ್ನಾಗಿರುತ್ತೆ. ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವೀಡಿಯೋಸ್ ಬೇಕಂದರೆ ಲೈಕ್ ಮಾಡಿ. ಓಕೆನಾ? ಬಾಯ್. ನಾನು ನಾರ್ಮಲಿ ರೈಡ್ಸ್ ಎಲ್ಲ ಹೋಗಲ್ಲ. ಇಂಡಿಪೆಂಡೆನ್ಸ್ ಡೇ ಅಂತೇಳಿ ಇರಲಿ ಒಂದು ರೈಡ್ ಹೋಗ್ತಾರೆ ಹೊರಸ್ಬೇಕು. ಅಪಾರ್ಟ್ಮೆಂಟ್ ಆದಮೇಲೆ ಹೋಗಬೇಕು. ಅಲ್ಲಿ ಅಪಾರ್ಟ್ಮೆಂಟ್ ಅಲ್ಲ, DS ಮ್ಯಾಕ್ಸ್ ಅಲ್ಲ, ಅದು ನೆಕ್ಸ್ಟ್ ಅಪಾರ್ಟ್ಮೆಂಟ್. ಫುಲ್ ಆಫ್ ರೋಡಿಂಗ್ ಟ್ರಯಲ್ ಮಸ್ತಿದೆ. ಇಲ್ಲಿ ಫುಲ್ಲು ಕೊಚ್ಚೆ ಆಫ್ ರೋಡ್. ಇಷ್ಟ ಅಂತೂ ಸೈಕ್ ಆಯ್ತೀರ ಇಲ್ಲಿ ಬಂದರೆ. ಎಲ್ಲಿ ಹೋಗೋದು? ಬರಲಿ, ಆಮೇಲೆ ಹೋಗೋಣ. ಅಣ್ಣ ಸೈಕ್ ಆ ಕಡೆ ಹೋಗೋದು ಬೇಡ, ಫುಲ್ ಕೊಚ್ಚೆ ಇದೆ, ಎಗರೋಕ್ಕೆ ಚಾನ್ಸಸ್ ಇರುತ್ತೆ. ಈ ಕಡೆನೇ ಹೋಗೋಣ. ಹೇಗಿದೆ ಆಫ್ ರೋಡು ಸೈಕಲಲ್ಲಿ? ಫುಲ್ ಸೈಕ್ ಆಗಿದೆ ರೋಡು, ಮಸ್ತ್. ಸೈಕಲಲ್ಲಿ ಸೈಕ್ ರೋಡ್ಸ್ ಅಂತ ವಿಡಿಯೋ ಬಿಡ್ತೀನಿ, ನೋಡ್ಕೊಳ್ಳಿ. ಅಪ್ಪು ಇಲ್ಲಿ ಬೇಕಾ ನಿಮಗೆ? ನೋಡಿ ಹೆಂಗಿದೆ ಅಲ್ಲಿ, ನೋಡಿರ ನೀವು ಈ ಥರ ಅಪ್ಪಿಲ್ಲು? ಅದೇ ನಮ್ಮ ಬೆಂಗಳೂರು ಹತ್ರ ಫುಲ್ ಸೈಕ್ ಆಫ್ ರೋಡಿಂಗು. ಆಫ್ ರೋಡ್ ಬಾಯ್ಸ್ ಏನಾಗಿದ್ದರೆ ಈ ರೋಡಿಗೆ ಬಂದ್ರಪ್ಪ, ಅಂಜನಾಪುರ ಕಡೆ 80 ಫೀಟ್ ರೋಡು ಬಂದಿಲ್ಲ. ಆಫ್ ರೋಡ್ ಮಾಡ್ಕೊಂಡು ಹೋಗಿ, ಸುಮ್ಮನೆ ಅಲ್ಲೆಲ್ಲ ಹೋಗ್ತೀರಾ ಕಾಸು ಕೊಟ್ಟು. ಇದು ಬನ್ನಿರಿ, ಹೆಂಗಿದೆ ನೋಡಿ ಆಫ್ ರೋಡ್. ಡೌನ್ ಇಲ್ಲಿ ಮಾತ್ರ ಮಸ್ತ್ ಇರುತ್ತೆ, ಅದೇ ಹೋಗ್ತಾ ಇರುತ್ತೆ. ಸೊ ಈ ಅಪಾರ್ಟ್ಮೆಂಟ್ ಹತ್ರ ರೈಟ್ ತೊಗೋಬೇಕು. ಅದು ಫುಲ್ ಆಫ್ ರೋಡು. ನಾವೆಲ್ಲಿ ರೈಟ್ ತೊಗೊಂಡ್ರೆ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇರ್ತಾರಲ್ಲ, ಒಂದು ನಾಯಿ ಇದೆ, ಆಮೇಲೆ ಒಂದು ಅಪಾರ್ಟ್ಮೆಂಟ್ ಇದೆ. ಬೆಳಿಗ್ಗೆ ರಂಗೋಲಿ ಹಾಕ್ತಾಯಿದ್ದಾರೆ ಯಾರೋ. ಸೊ ಈ ರೋಡು ಮಸ್ತಿದೆ. ಟ್ರೈನಿಂಗ್ ರೆಕಾರ್ಡ್ ಆಗ್ತಾಯಿದೆ ಅಲ್ವಾ? ಓಕೆ, ಕ್ರಾಸ್ ಇದ್ದಂಗಿದೆ. ರೈಟ್ ಮಾಡ್ಕೊಳ್ಳೋಣ. ಬ್ಯೂಟಿ ಏನಂದರೆ ಈ ಪ್ಲೇಸಸ್ಸಲ್ಲೆಲ್ಲ ಯಾರೂ ಇರಲ್ಲ, ಅದೇ ಮಜಾ ಈ ಪ್ಲೇಸ್ದು. ಎಷ್ಟು ಸ್ವಲ್ಪ ದೂರನೇ ಬ್ಯಾಂಗ್ಳೂರಿಂದ ಬಂದರೆ. ನಿಮ್ಗೆ ಬೇರೆ ಏರಿಯಾಗೆ ಹೋದಂಗೆ ಇರುತ್ತೆ. ಆಫ್ ರೋಡ್ ಟ್ರಯಲ್ಸು ಎಲ್ಲ ಮಸ್ತ್ ಇರುತ್ತೆ. ಇಲ್ಲಿ ಬಂದರೆ ಸೈಕಾಗಿ ಹುಡುಕ್ಬೇಕಷ್ಟೇ. ಸಂಧಿ ರೋಡ್ಗಳು ಚೆನ್ನಾಗಿದೆ. ಮಾರ್ನಿಂಗ್ ವೈಬ್ಸು, ಪಕ್ಷಿ ಸೌಂಡು, ನನ್ನ ವಾಯ್ಸು, ಕಾಗೆ ಸೌಂಡು ಎಲ್ಲ ಕೇಳಿಸುತ್ತೆ. ಒಳ್ಳೆ ಏರು, ಯಾವನೂ ಇಲ್ಲ ನೋಡಿ ಈ ರೋಡಲ್ಲಿ, ಖಾಲಿ ಹೊಡಿತಾ ಇದೆ. ನೆಕ್ಸ್ಟ್ ನೈಸ್ ರೋಡ್ ಬರುತ್ತೆ ಇನ್ನು ಸ್ವಲ್ಪ ದೂರ ಹೋದರೆ. ಆ ರೋಡಲ್ಲಿ ಹೆವಿ ಜನ ಇರ್ತಾರೆ, ಈ ರೋಡಲ್ಲಿ ಯಾವನ ಗತಿನೇ ಇರಲ್ಲ. ನಾನೊಬ್ಬನೇ, ಯಾರೋ ಒಬ್ಬ ಶಿಷ್ಯ ಬರ್ತಾನೆ ಆಡಿಸ್ತು. ಶಿಷ್ಯ ಇವೆಲ್ಲ ಒಬ್ಬೊಬ್ಬರೇ ಬರೋಕ್ಕೆ ಹೋಗ್ಬಿಡಿ. ನಾನೇನೋ ಲೋಕಲ್ ಏಟ್ ಅಂತ ಬಂದಿದ್ದೀನಿ, ನೀವು ಬಂದು ರಿಸ್ಕ್ ಮಾಡ್ಕೊಳಕ್ಕೆ ಹೋಗಬೇಡಿ. ಫುಲ್ ಆಫ್ ರೋಡಿಂಗ್ಸು, ಆಫ್ ರೋಡ್ ಮಾಡ್ತಾಯಿದ್ರೆ ಸೈಕಾಗಿರುತ್ತೆ. ತೀರ ಸಿಸ್ಕೊಂಡು ಹೋಗ್ಬೇಕಲ್ಲ, ಕಂಟ್ರೋಲ್ ಇರಬೇಕು ಗಾಡಿ ಮೇಲೆ. ಮತ್ತು ಹೇಗ್ರಿ ಬರೋದೇನೋ ಬಂದುಬಿಟ್ಟಿದ್ದೀವಿ, ಹೋಗಿ ಸಾಯ್ಬೇಕು ಅನಿಸ್ತದೆ. ಹತ್ಕೊಂಡು ಹೋಗ್ಬೇಕು. ಈ ಆವಳಹಳ್ಳಿಲಿರೋ ಹಸುಗಳೆಲ್ಲ ಇಲ್ಲೇ ಇರುತ್ತೆ, ಎಲ್ಲ ಬಚ್ಚಿಟ್ಕೊಂಡ್ಬಿಡುತ್ತೆ ಬಂದಿಲ್ಲಿ. ಎಷ್ಟು ಹಸು ಇದೆ ನೋಡಿ ಇಲ್ಲಿ. ಸೊ ನಿಮಗೆ ನೈಸ್ ರೋಡ್ ಕಾಣಿಸ್ತಾ ಇರ್ಬೋದು ಲೆಫ್ಟ್ ಸೈಡಲ್ಲಿ. ಯಾರೋ ಶಿಷ್ಯನಿರು ಬೆಳಿಗ್ಗೆ RX ಅಲ್ಲಿ ಹೋಗ್ತಾರೆ, ಸೌಂಡ್ ಕೇಳಿಸ್ಕೊಂಡು ಮಜಾ ಮಾಡಿ. ಆಫ್ ರೋಡ್ ವಿತ್ ಹಸು ಸೈಕಾಗಿದೆ. ಈ ವ್ಯೂ ನೋಡ್ಕೊಳ್ಳಿ ಹಿಂಗೆ ಹೋದರೆ. ಹಸುಗಳೆಲ್ಲ ಹೆಂಗೆ ಬರ್ತಾಯಿದೆ ನೋಡಿ. ಯಾವುದೋ ಹಸು ರೋಡಿಗೆ ಬಂತು. ಸೈಡ್ ಹೋಗಪ್ಪ.
ಕೊಚ್ಚೆ ಇರುತ್ತೆ, ಹೋಗೋಕ್ಕೆ ಭಯ ಆಗುತ್ತೆ. ಏನು ಮಾಡಿ ನೀವು ಈ ಲಾರಿಗಳು ಹೋಗಿರ್ತಾವಲ್ಲ ದೊಡ್ಡ ದೊಡ್ಡ ಟ್ರ್ಯಾಕ್ಸ್, ಆ ಗ್ಯಾಪಲ್ಲಿ ಹೋಗಿ. ಸೊ ಅವಾಗೇನು ಹಾಕಲ್ಲ, ಲಾರಿ ಹೋಗಿರ್ತಾವಲ್ಲ ಆ ಗ್ಯಾಪ್ಸಲ್ಲಿ ಹೋದರೆ ತೊಂದರೆ ಇಲ್ಲ. ಇಲ್ಲಿ ಬೇರೆ ಕಡೆಲ್ಲ ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡಿ, ಕೊಚ್ಚ ಅಂತಿರುತ್ತೆ ರೋಡು. ಇಲ್ಲಿ ಯಾರೂ ಇಲ್ಲ, ಆಫ್ ರೋಡಿನ ಜಾಗ ಇದು. ಕೊಚ್ಚೆಲ್ಲ ಹೋಗ್ಬಿಡಿ, ಇದೆಲ್ಲ ಹೋಗುತ್ತೆ. ರೆಕಾರ್ಡ್ ಆಗ್ತಾಯಿಲ್ಲ, ಮಳ್ಳ ಥರ ಫೋನ್ ಬರ್ತಾಯಿದೆ. ಅಲ್ಲೇ ಏನೋ ಕೆಲಸ ಮಾಡ್ತಾಯಿರ್ತಾರೆ ಮಾರ್ನಿಂಗ್ಸ್, ಲೋಡ್ ಹಾಕೋಕ್ಕೆ ಎಲ್ಲ. ಆಫ್ ರೋಡು, ಈ ರೋಡ್ ಬ್ಲಾಕ್ ಆಗಿದೆ. ಅದಕ್ಕೆ ಸೈಕಲ್ ರೈಡ್ ಹೋಗೋರಿಗೆ ಸೈಕಲಲ್ಲಿ ಬಂದರೆ ಅಡ್ವಾಂಟೇಜ್ ಇದೆಲ್ಲ, ಎಲ್ಲಿ ಬೇಕಾದ್ರೂ ಹರಿಸ್ಬೋದು, ಎಲ್ಲಿ ಬೇಕಾದ್ರೂ ಮುಗಿಸ್ಬೋದು. ಎಲ್ಲ ಬಾಯ್ಸ್ ಎಲ್ಲ ಓಟಿ ಎಲ್ಲ ಕುಡ್ದು ಪಾರ್ಟಿ ಮಾಡ್ದಂಗಿದೆ. ನೆನ್ನೆ ಆಫ್ ರೋಡ್ ರೆಕಾರ್ಡ್ ಆಗ್ತಾಯಿದೆಯಾ? ಓಕೆ, ರೆಕಾರ್ಡ್ ಚೆಕ್ ಮಾಡ್ತಾಯಿರ್ಬೇಕು ಅವಾಗ. ಆಫ್ ರೋಡ್ಸ್ ಪೈಪ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಹೋಗೋಕ್ಕಾಗಲ್ವೇನೋ, ಮುಂಚೆ ಹೋಗ್ಬೋದಾಗಿತ್ತು. ಈಗೆಲ್ಲ ಪೈಪ್ ಹಾಕಿ ಎಲ್ಲ ಬ್ಲಾಕ್ ಮಾಡ್ದಂಗಿದೆ ರೋಡು. ಸ್ವಲ್ಪ ಜಾಗ ಬಿಟ್ಟಿದ್ದಾರೆ ಸೈಕಲ್ ಹೋಗುವಷ್ಟು, ಅವ್ರಿಗೂ ಗೊತ್ತು. ಇಲ್ಲೆಲ್ಲ ಬಾಯ್ಸ್ ಎಲ್ಲ ಬಂದು ಪಾರ್ಟಿ ಮಾಡೋದು. ನೈಸ್ ರೋಡ್ ಪಕ್ಕನೇ ಇರೋದಿದು. ಈ ಸೈಡನ್ನು ಬಂದರೂ ಇಲ್ಲಿ ಬರ್ಬೋದು. ಅಪ್ಪಿದೆ, ಯಾವುದೋ ಹೆವಿ ಅಪ್ಪಿದೆ, ಸೈಕಾಗಿದೆ. ರಿಸ್ಟ್ರಿಕ್ಟೆಡ್ ಏರಿಯಾ ಇಲ್ಲೆಲ್ಲ ಬರೋಕ್ಕೆ ಹೋಗಬೇಡಿ, ನಾನು ಬರ್ತೀನಿ ಅಂತ. ಸೊ ಅಪ್ಪಲ್ಲಿ ಸೈಕಲ್ ಹಚ್ಚೋಕ್ಕಾಗಲ್ಲ. ಸೊ ಅದಕ್ಕೆ ತಳ್ಕೊಂಡು ಆರಾಮಾಗಿ ಹೋಗೋದ. ಹೋಗಿ ನಿಲ್ಲಿಸಿ. ಆಮೇಲೆ ಯಾರು ಇರಲ್ಲ ಇಲ್ಲೆಲ್ಲ, ಸೊ ಹುಷಾರಾಗಿ. ಔಟ್ಸ್ಕರ್ಟ್ಸು ಯಾರು ಇರಲ್ವಲ್ಲ, ಸೈಕಲ್ ಹಾಕಕ್ಕೆ ಹೋಗ್ಬೋದು. ಇಲ್ಲಿ ಯಾರು ಎತ್ಕೊಂಡು ಹೋಗಲ್ಲ. ಬಟ್ ಇಲ್ಲೆಲ್ಲ ಬರೋಕ್ಕೆ ಹೋಗ್ಬೇಡಿ, ನಾನು ಸಜೆಸ್ಟ್ ಮಾಡೋದು. ನಾನು ಇಲ್ಲೇ ಇರೋದ್ರಿಂದ ನೋಡ್ಕೊಂಡು ಯಾವ ದಿನ ಜನ ಇರ್ತಾರೆ, ಯಾವ ದಿನ ಇರಲ್ಲ. ಸೊ ಇದೆಲ್ಲ ಬೆಟ್ಟ ಹತ್ತು ಹೋಗ್ಬೇಕಂತ ಕೇಳ್ಪಟ್ಟಿದ್ದೆ. ಆಫ್ ರೋಡಿಂಗ್ ಮಾಡ್ತಾನೇ ಇದ್ದೀವಿ, ಹೋಗ್ತಾನೇ ಇದ್ದೀವಿ, ಯಾವ ಬೆಟ್ಟನೂ ಸಿಗ್ತಾಯಿಲ್ಲ. ಎಲ್ಲಿ ಹೋಗೋದು? ಯಾರು ಹೋಗಿರೋದು ಕಾಲು ದಾರಿ ಇರುತ್ತಲ್ಲ, ಅದ್ರಲ್ಲಿ ಹೋಗ್ತಾಯಿದ್ರೆ ಇನ್ನೂ ಒಂದು ದಾರಿ ಸಿಗುತ್ತೆ. ಇದೆ ರೋಡ್ ಇದೆ, ನೋ ಪ್ರಾಬ್ಲಮ್. ಆಫ್ ರೋಡಿಂಗ್ ಏನು ಕಮ್ಮಿ ಇಲ್ಲ, ಮಸ್ತಿದೆ ರೋಡು. ವಾಕಿಂಗ್ ಹೋಗ್ಬೋಣ ಬೆಟರ್. ಯಾಕೆ ಸುಮ್ಮನೆ ಕಷ್ಟಪಡೋದು ಅಲ್ವಾ? ಸೊ ಒಂದು ರೀಟೇಕು ಸೂಪರ್ ರಿವ್ಯೂಲ್ ಇಟ್ಟಿದ್ದೀನಿ. 2.7K ಚಿಗ್ನೆ ಇದ್ದಂಗಿದೆ. ಇಲ್ಲ ಬಿಡಿ, ಮಸ್ತಿದೆ. ನಿಮ್ಗೆ ನೈಸ್ ರೋಡ್ ಪಕ್ಕ ಅಂದರೆ ಯಾರಿಗೂ ಗೊತ್ತೇ ಆಗೋಲ್ಲ. ನಾನೇ ಇವತ್ತು ನೋಡ್ತಾ ಇರೋದು. ರೈನ್ ಬಂದು ಪ್ಲೇಸ್ ಸೈಕಾಗಿದೆ. ರೈಟ್ ಸೈಡ್ ನೋಡಿದ್ರೆ ನೈಸ್ ರೋಡು, ಲೆಫ್ಟ್ ಸೈಡ್ ನೋಡಿದ್ರೆ ಪವನ್ ಸೈಕಲ್ ಟ್ರಯಲ್ಲು. ಪವನ್ ಪ್ರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕೆಮ್ಮಣ್ಣುಗುಡ್ಡಿ ಎಕ್ಸ್ಪೀರಿಯೆನ್ಸ್ ಬೆಂಗಳೂರಲ್ಲೇ ಸಿಗುತ್ತೆ ನೋಡಿ. ಹೆಂಗಿದೆ ವ್ಯೂ, ಎಂಜಾಯ್ ಮಾಡಿ. ಮಸ್ತಿದೆ ಅಲ್ಲ? ಮಾರ್ನಿಂಗ್ ಸೈಕಲ್ ಇದಕ್ಕಿಂತ ಇನ್ನೇನು ಬೇಕು? ಕೆರೆ ವ್ಯೂ, ಅದು ಸೈಕಲ್ ಎತ್ಕೊಂಡು ಬೆಟ್ಟದ ಮೇಲೆ ಹೋಗೋದು. ಇದೇ ಸೀಕ್ರೆಟ್ ಪ್ಲೇಸು. ಯಾರು ಬಂದು ಹಾಳು ಮಾಡಿಬಿಡಿ, ಪ್ಲಾಸ್ಟಿಕೆಲ್ಲ ಹಾಕಬೇಡಿ. ಹಾಂ, ಬೆಟ್ಟದ ಮೇಲೆ ಬಂದರೆ ಮಜಾನೇ ಬೇರೆ. ನಾರ್ಮಲಾಗಿ ಎಲ್ಲ ಕಡೆ ಹೋಗ್ತೀವಲ್ಲ, ವಾಕಿಂಗ್ ಹೋಗ್ತೀವಿ, ಏನು ಚೆನ್ನಾಗಿರುತ್ತೆ. ಸೈಕ್ಲಿಂಗ್ ಬಂದರೆ ಬೆಟ್ಟ ಹತ್ತಂಗೂ ಇರುತ್ತೆ, ಪ್ಲೇಸ್ ನೋಡ್ದಂಗೂ ಇರುತ್ತೆ. ಪ್ಲೇಸು ಕೂಡ ಸೈಕಾಗಿದೆ, ಒಳ್ಳೆ ವ್ಯೂ. ಮಾರ್ನಿಂಗ್ 15th ಆಗಸ್ಟ್ಗೆ ಮಸ್ತಿತ್ತು ರೈಡು. ಯಪ್ಪ, ಯಾರಿದ್ದಾರ? ಯಾರೂ ಇಲ್ಲ.
ಇದೆ ಆ ಜಾಗ ನಾನು ಹೇಳಿದ್ದು ಬ್ಲೂ ವಾಟರ್ಸ್. ಸೈಕಲ್ ಹೋಗೋಣ. ಯಪ್ಪ ಏನಪ್ಪಿದೆ ಗುರು. ಬ್ಲೂ ವಾಟರ್ಸ್, ಬ್ಲೂ ವಾಟರ್ಸ್, ಬ್ಲೂ ವಾಟರ್ಸ್. ಕರ್ಫ್ಯೂ ಇರೋದಿಲ್ಲ ಯಾವ ನನ್ನ ಮಗನಿಲ್ಲ. ಫುಲ್ ಕಸ ತುಂಬಿಬಿಟ್ಟವ್ರು ಗುರು. ಅವರಿದ್ದ ನನ್ನ ಮಕ್ಕಳು ಕಸಮಯ ಮಾಡಿದ್ದಾರೆ. ಚೆನ್ನಾಗಿದೆ ಜಾಗನ. ಎಲ್ಲಿ ಹೋಗೋದು ಅಲ್ಲಿಗೆ ಹೋಗೋಕ್ಕೆ ಜಾಗನೇ ಇಲ್ಲ. ಈ ವಿಡಿಯೋ ಮಾಡೋಕ್ಕೆ ಇಷ್ಟು ದಿವಸ ಆಗಬೇಕಾಗಿತ್ತು, ಯಾರೂ ಇಲ್ಲ, ಒಬ್ಬನೇ. ಬರೀ ಕಸ ತುಂಬಿಟ್ಟವ್ರೆ. ಎಷ್ಟು ಚೆನ್ನಾಗಿರೋದಾಗ ಫುಲ್ ಕಲ್ಲೆಲ್ಲ ಎತ್ಕೊಂಡ್ರು, ಈಗ ಕಸ ತುಂಬ್ತವ್ರೆ ನೋಡಿ. ಇನ್ನು ಬೆಂಗಳೂರಲ್ಲಿದ್ದೀನಿ, ಮನೆ ಏನಾದ್ರು ಕ್ಲೀನ್ ಮಾಡಿ ಇಲ್ಲ ಮನೆ ಏನೋ ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಆ ಕಸ ಎಲ್ಲ ಇಲ್ಲೇ ಬಂದುಬಿಡೋದು. ಇದಕ್ಕೆ ಬಂಡೆ ಅಂತಾರೆ. ಯಾವುದೋ ಕಲ್ದು ಇದಿದೆ ಸೈಕ್ ನೋಡಿ ಹೆಂಗಿದೆ ಜಾಗ. ಮಸ್ತಿದೆ ಅಂದ್ಕೊತೀನಿ. ಇದು ಕಾಣಿಸ್ತಾ ಇದೆಯಾ? ಏನೋ ಸೈಕ್ ಇದೆಲ್ಲ ಇಟ್ಟಿದ್ದಾರೆ. ಏನಪ್ಪ ಅಂತಾರೆ ಅದಕ್ಕೆ, ಏನು ಅಂತಾರಲ್ಲ ಇದಕ್ಕೆ, ಕನ್ವೇಯರು. ಆಮೇಲೆ ಕಲ್ಲು, ಅದೇ ಜಲ್ಲಿ ಪುಡಿ ಮಾಡ್ತಾರಲ್ಲ ಬಂಡೆ, ಅದೇ ಇದು. ಓಕೆ, ಬ್ಲೂ ವಾಟರ್ಸ್ನ ಫುಲ್ ಕಸಮಯ ಮಾಡಿದ್ದಾರೆ. ಬ್ಲೂ ವಾಟರ್ಸ್ ಈಗ ಡರ್ಟಿ ಬ್ಲ್ಯಾಕ್ ವಾಟರ್ಸ್ ಆಗಿದೆ. ಇಡೀ ಬೆಂಗಳೂರಲ್ಲಿರೋ ಕಸ ಎಲ್ಲ ಇಲ್ಲೇ ಇದೆ ಅಲ್ವಾ. ಹುಷಾರಾಗಿರಿ, ಹಳ್ಳ ಇರುತ್ತೆ ನೋಡ್ಕೊಳ್ಳಿ. ಫುಲ್ ಕಸ ಇದೆ, ಫುಲ್ಲು. ಬೆಂಗಳೂರಲ್ಲಿರೋ ಕಸ ಎಲ್ಲ ಇಲ್ಲೇ ಇದೆ. ಜಸ್ಟ್ ಈ ಒಂದು ಜಲಕ್ಕೆ ಅಷ್ಟೇ ಇದೆ. 360. ಹಾಯ್ ಗಾಯ್ಸ್, ಮಸ್ತಿದೆ ವಿಡಿಯೋ ನೋಡಿ. ಸೈಕಾಗಿದೆಯಾ? ಮಾರ್ನಿಂಗ್ ರೈಡ್ ಬಂದಿದೆ. ಸೊ ಇದೆಲ್ಲ ಏನು ನೋಡ್ತಾ ಇದ್ದೀರ, ಇದೆಲ್ಲ ಮಸ್ತಿದೆಲ್ಲ. ಬ್ಲೂ ವಾಟರ್ಸ್, ಬ್ಲೂ ವಾಟರ್ಸ್, ಬ್ಲೂ ವಾಟರ್ಸ್, ಬ್ಲೂ ವಾಟರ್ಸ್. ಈ ಕಡೆ ಎಲ್ಲ ತಿಪ್ಪೆ ನೋಡಿ, ಹೊರಡುಬಿಟ್ಟೆ ರೋಡು. ಸೊ ಮಾರ್ನಿಂಗ್ ಟ್ರೆಕ್ಕು ಫುಲ್ ಸೈಕಾಗಿದೆ. ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ದೀನಿ. ರೋಡೆಲ್ಲ ಇಲ್ಲ, ನೋಡ್ಬೋದು ನೀವು. ಹೆವಿ ರೋಡ್ಸು, ಹೆವಿ ಹುಷಾರಾಗಿರ್ಬೇಕಿದ್ದಲ್ಲ. ನಾವೆಲ್ಲ ಇರ್ತವೆ, ನೋಡ್ಕೊಬನ್ನಿ. ಅದು ಓಡಾಡಿಲ್ಲ, ಲೆಸ್ ಓಡಾಡಿರೋದು. ಓಕೆ, ಇದು ಹಾಫ್ ರೋಡಲ್ಲಿ ಈ ಕಡೆ ಹೋಗೋಣ. ಹಿಂದೆ ಕಡೆ ನೈಸ್ ರೋಡ್ ವ್ಯೂ, ಮುಂದೆ ಕಡೆ ನಾನು ಪವನ್ ಪ್ರೋ ಸೈಕ್ ಎಕ್ಸ್ಪ್ಲೋರರ್ ಅಂತ ಬೆಂಗಳೂರು ಸುತ್ತಮುತ್ತ ಜಾಗ ತೋರಿಸ್ತೀನಿ. ಹಾಯ್ ಗಾಯ್ಸ್, ಪವನ್ ಪ್ರೋ ಫೇಸ್ ರಿವೀಲ್ ನೋಡ್ಕೊಳ್ಳಿ. ನಾವು ನಿಂತಿದ್ದ ಜಾಗ ಅದು. ಹಾಗೆ ಬಂದರೆ ಈ ಬೆಟ್ಟದ ಮೇಲೆ ಬಂದಿದ್ದೀನಿ. ಸ್ವಿಮ್ ಹಾಕಿದ್ರೆ ಸೈಕಲ್ ನಿಲ್ಸಿರೋ ಜಾಗ ಅದು. ಸಾಕಿದೆ ನೋಡಿ, ಎಲ್ಲ ಬೆಂಗಳೂರಿಂದ ಬರೋ ಕಸನ ಇಲ್ಲೆಲ್ಲ ತುಂಬ ಮಾಡೋದು ಜಾಗನಲ್ಲ. ಶಿಶಾ ಇದು ಮಾಡೋಕ್ಕಾಗಲ್ಲ ಅಷ್ಟೇ ಎಲ್ಲ. ಯಾವ ಕಡೆ ಅಪ್ಪ ದಾರಿನೇ ಗೊತ್ತಾಗ್ತಲ್ಲ.
ಈ ಕಡೆ ಹೋಗ್ಬೇಕು ಅನಿಸುತ್ತೆ. ಹೋಗೋಣ ಬನ್ನಿ. ಪಂಚರ್ ಗಿಂಚರ್ ಆಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. 6 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು. ಸೈಕಲ್ ರೈಡ್ ಬರೋಕ್ಕೆ ಮಸ್ತ್ ಜಾಗ ಹುಡುಕಿದ್ದೀವಿ ನಾವು ಅಂತ ಹೇಳಬೇಕಾಗುತ್ತೆ.